ಕುದೀತೈತೆ, ಬಿಸಿ ನೀರಿಗೆ ಮಾವಿನಕಾಯಿ ಹಾಕ್ನಿ. ಫಸ್ಟು ಕುಚ್ಕೋಬೇಕು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅನ್ಕೊಂಡಿನಿ. ಈಗ ಪಟಾಪಟ್ ಅಂತ ಮಾವಿನಕಾಯಿ ತಂಬಳಿ ಮಾಡೋದು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ಮಾವಿನಕಾಯಿ ಕೊಯ್ಕಿ ಬರೋಣ ಬರ್ರಿ. ಈ ಅಪ್ಪೆ ಹುಳಿ ತಂಬಳಿನ ನಾನು ಇವತ್ತು ಮಾಡ್ತೀನಿ, ನೀವು ನಾಳೆ ನೋಡಿ ಮಾಡ್ರಿ, ಸಖತ್ತಾಗಿರುತ್ತೆ. ನೋಡ್ರಿ, ಇದೇ ಮಾವಿನ ಮರ, ಅಪ್ಪೆ ಮಾವಿನ ಮರ. ತಂಬಳಿ ಮಾಡಕ್ಕೊಂದು ಚಲೋ ಆಕತಿ. ಉಪ್ಪಿನಕಾಯಿ ಹಾಕಿದ್ರು ತಿನ್ನಕ್ಕೆ ಬರೋದಿಲ್ಲ, ಹುಳ್ಳುಗೆ ಹಣ್ಣಿನ ಜಾತಿನಲ್ಲ. ಈ ಅಪ್ಪೆ ಮರ ಕಾಡಿನಾಗೆ ಇರ್ತೈತಿ. ಇದೇ ಅಪ್ಪೆ ಮರ ಎಷ್ಟು ದೊಡ್ಡಕೈತಿ ಅಂತ. ಎಷ್ಟು ತಗ್ಗದಲ್ಲಿ ಬಂದೈತಿ, ಹಣ್ಣಿನ ಜಾತಿಗಿರಿ ಎಲ್ಲ. ಈ ಅಪ್ಪೆಕಾಯಿ ಇದು ಹಣ್ಣು ಮಾಡ್ಕಿ ತಿನ್ನೋದಲ್ಲ, ಹಿಂಗೆ ಹಣ್ಣಾಗಿ ಬಿದ್ದು ಹೋಗೋದಯ್ಯ. ಉಪ್ಪಿನಕಾಯಿ ಹಾಕಿರೂ ತಿನ್ನೋಕ್ಕಾಗೋದಿಲ್ಲ, ಹುಳಿ ಹುಳಿ ಹುಳಿ. ನೋಡ್ರಿ, ಇಷ್ಟು ಮಾವಿನಕಾಯಿ ಸಿಕ್ಕಿ ಅಪ್ಪೆಕಾಯಿ ಪಟಾಪಟ್ ಅಂತ ತಂಬಳಿ ಮಾಡ್ತೀನಿ ಬರ್ರಿ. ನೀರು ಕುದೀತೈತೆ, ಬಿಸಿ ನೀರಿಗೆ ಮಾವಿನಕಾಯಿ ಹಾಕ್ನಿ. ಫಸ್ಟು ಕುಚ್ಕೋಬೇಕು. ಅನಂತರ ಹಸಿಮೆಣ್ಸಿಕಾಯಿ ಇದಕ್ಕೆ ಹಾಕ್ಬೇಕು. ಮಾವಿನಕಾಯಿ ಹಸಿಮೆಣ್ಸಿಕಾಯಿ ಬೆಂದುವು ತೆಗಿತಾ ಇದ್ದೀನಿ. ಈ ಬಿಸಿ ನೀರು ಎಂತಕ್ಕೂ ಬೇಡ, ಚೆಲ್ಲದೆಯ. ಇವಾಗ ಎಷ್ಟು ತಂಬಳಿ ಬೇಕೋ ಅಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಬೆಲ್ಲ, ಬೇಯಿಸಿಟ್ಕೊಂಡಿದ್ದು ಹಸಿಮೆಣ್ಸಿಕಾಯಿ, ಬೇಯಿಸಿಟ್ಕೊಂಡಿದ್ದು ಅಪ್ಪೆ ಮಾವಿನಕಾಯಿ, ಇದನ್ನೆಲ್ಲ ಹಾಕಿಂದು ಕಲಿಸ್ಕೋಬೇಕು. ನಾಲ್ಕು ಮಾವಿನಕಾಯಿ ಬೇಯಿಸಿದೆ, 3 ಮಾವಿನಕಾಯಿ ಹಾಕ್ತೀನಿ ಸಾಕು. ಬೇಸಿಗೆ ದಿವಸ ಈ ಥರ ತಂಬಳಿ ಮಾಡ್ಕೊಂಡು ಊಟ ಮಾಡ್ಬೇಕಾರೆ ತಂಬಳಿ ಕುಡಿದ್ರೆ ಎಷ್ಟು ಸಖತ್ ಆಕತಿ. ಉಂಡಿದು ಜೀರ್ಣ ಆಕತಿ, ಜೀವಕ್ಕೂ ತಂಪು ಆಕತಿ. ನಮ್ಮ ಕಡೆ ಎಲ್ಲ ಮದುವೆ ಮನೆ ಸಮಾರಾಧನೆ ಎಲ್ಲ ಆದರೆ ಈ ಥರ ತಂಬಳಿನೇ ಮಾಡ್ತಾರೆ. ಊಟ ಟೈಮಿಗೆ ಎಲ್ಲ ಊಟ ಮಾಡ್ಕಿಂತ ಈ ಥರ ತಂಬಳಿ ಕುಡ್ಕೊಂತ ಊಟ ಮಾಡ್ತಾರೆ. ನೋಡ್ರಿ, ಈ ಥರ ಗಿವ್ಚ್ ಆದ ನಂತರ ಈ ಸಿಪ್ಪೆ ವಾಟೆ ಎಲ್ಲ ತಕ್ಕೋಬೇಕು. ಇಷ್ಟು ಗಿವ್ಚ್ ಆದ ನಂತರ ಇದನ್ನ ತಕ್ಕೊಂಡು ಇನ್ನೇನಿಲ್ಲ, ಒಗ್ಗರಣೆ ಕೊಡೋದೈತಿ, ಊಟ ಮಾಡೋದೈತಿ. ಎಣ್ಣೆ, ಸಾಸಿವೆ, ಇಂಗು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಒಂದು ಚಿಟಿಕೆ ಅರಿಶಿನ ಪುಡಿ,
ಟೇಸ್ಟ್ ನೋಡೋಣ ಬನ್ನಿ. ಅಪ್ಪೆ ಹುಳಿ ತಂಬಳಿ ಸಕ್ಕತ್ತೈತಿ. ಊಟಕ್ಕೆ ಹಾಕಿ ಊಟ ಮಾಡ್ಬೋದು. ನಾನು ಊಟ ಗಿದ್ಕಾಗೆ ಇವತ್ತು ಹಾಗೆ ಕುಡಿತಾ ಇದ್ದೀನಿ. ಎಂತ ಸೂಪರ್ ಐತೆ ಅಪ್ಪೆ ಹುಳಿ ತಂಬಳಿ. ನಮ್ಮ ಕಡೆ ಕಾರ್ಯಕ್ರಮ ಮದುವೆ ಮನೆ ಸಮಾರಾಧನೆ ಆದರೆ ಕಾರ್ಯಕ್ರಮದಲ್ಲಿ ಇದನ್ನು ನಾವು ಊಟ ಆದಮೇಲೆ ಕುಡಿಯಕ್ಕೆ ಕೊಡ್ತಾರೆ. ಕುಡಿಲೂಬಹುದು, ಹಕ್ಕಿಂದು ಅನ್ನಕ್ಕೆ ಊಟನೂ ಮಾಡ್ಬೋದು. ಸಖತ್ತಾಗಿರ್ತೈತಿ. ಜೀವಕ್ಕೂ ಜೀರ್ಣ ಆಕತಿ ಊಟ ಮಾಡಿದ್ದೆಲ್ಲ ಕುಡಿದ್ರೆ. ಈ ತಂಬ್ಳಿನ ಅನ್ನಕ್ಕೆ ಹಾಕಿ ಉಣ್ಣಕ್ಕಿಂತನೂ ಹಾಗೆ ಕುಡಿದ್ರೆ ಸಖತ್ತಾಗಿರ್ತೈತಿ. ನೀವು ಮನೆಗೆ ಮಾಡಿ ನೋಡ್ರಿ. ನಾಳೆನೇ ನೀವು 4 ಮಾವಿನಕಾಯಿ ತಂದು ಈ ಥರ ತಂಬ್ಳಿ ಮಾಡಿ ನೋಡ್ರಿ. ಚಲೋ ಆದ್ರೆ ಮಾತ್ರ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ಕಮೆಂಟ್ ಮಾಡಕ್ಕೆ ಹೋಗ್ಬಿಡ್ರಿ. ಈ ವಿಡಿಯೋ